ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕಲಾವಿದ. ಈ ದಿನದ ನನ್ ಸೆನ್ಸ್ ಮಾತು ಮೈ ಸೆನ್ಸ್ ಟಾಕ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಾದದ ವಿಚಾರವೇನೆಂದರೆ ಡಾಕ್ಟರ್ ಸಿ.ಜೆ. ರಾಯರವರ ಆತ್ಮಹತ್ಯೆ. ನೋಡಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉತ್ತಮವಾದಂತಹ ವ್ಯವಹಾರ ಮಾಡುತ್ತಪ್ಪ ಅಥವಾ ಅದರ ವ್ಯವಹಾರದ ನಿರ್ವಹಣೆಯಲ್ಲಿ ಅಲ್ಲಿ ಇಲ್ಲಿ ಆಗುವಂಥ ಒಂದು ಸಣ್ಣ ತಪ್ಪಿನಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ದು ತಪ್ಪ. ಯಾಕೆ ಅಂದರೆ ಸಮಾಜದಲ್ಲಿ ಆ, ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬೆಲ್ಜಿಯಂ ಕನ್ನಡಿ ಇದ್ದಂತೆ. ಆ ಕನ್ನಡಿಯಲ್ಲಿ ಬೇರೆಯವರು ತಮ್ಮ ಮುಖವನ್ನು ನೋಡ್ಕೋತಾರೆ ಹೊರತು ಆ ಕನ್ನಡಿಯ ಪರಿಸ್ಥಿತಿಯನ್ನು ಅಬ್ಸರ್ವ್ ಮಾಡೋದಿಲ್ಲ. ಯಾಕಂದರೆ ಆ ಕನ್ನಡಿ ತನ್ನ ಸೇವೆಯನ್ನು ಕೊಡ್ತಾ ಕೊಡ್ತಾ ಮುಂದಕ್ಕೆ ಹಾಗೆ ವಾಲಿರುತ್ತೆ. ಯಾರು ಗಮನಿಸದಿದ್ದಂತಹ ಸಂದರ್ಭದಲ್ಲಿ ಆ ಕನ್ನಡಿ ತಾನಾಗಿ ಬಿದ್ದು ಒಡೆದೋಗುತ್ತೆ. ಒಡೆದೋದಾಗ ನಾವೆಲ್ಲ ಪಶ್ಚಾತ್ತಾಪ ಪಡ್ತೀವಿ, ಓ, ಈ ಕನ್ನಡಿ ಒಡೆದೋಗ್ತಲ್ಲ ಅಂತ. ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿದೆ. ತುಂಬ ಒಂದು ದುಃಖಕರವಾದಂತಹ ವಿಚಾರ. ಡಾಕ್ಟರ್ ಸಿ.ಜೆ. ರಾಯರವರು ನಮ್ಮನ್ನು ಅಗಲಿರೋದು. ಯಾಕಂದರೆ ಅವರು ಎಂಟರ್ಟೈನ್ಮೆಂಟ್ ಮುಖಾಂತರ, ಮೀಡಿಯಾ ಮುಖಾಂತರ ನಮಗೆ ತುಂಬ ಹತ್ತಿರವಾಗಿದ್ದರು ಮತ್ತು ಒಬ್ಬ ಕನ್ನಡ ಪ್ರೇಮಿಯಾಗಿದ್ದರು. ಆ ನಿಟ್ಟಿನಲ್ಲಿ ಸಿ.ಜೆ. ರಾಯರವರು ನಮ್ಮ ಕನ್ನಡಿಗರಿಗೆ ಹತ್ತಿರವಾಗಿರ್ತಾರೆ. ಇದೊಂದು ದುಡುಕಿನ ನಿರ್ಧಾರ ಅಂತ ಹೇಳ್ಬೋದು. ಒಂದು ಕಡೆ ಏನು ತಮ್ಮ ಪ್ರೆಸ್ಟೀಜ್ ಅಥವಾ ಮಾನ ಮರ್ಯಾದೆ ಅನ್ನೋದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಸಂಸಾರ. ಅವರ ವಯಸ್ಸಾದ ತಾಯಿ ಅವರ ಮುಂದೆ, ಶವದ ಮುಂದೆ ಕೂತ್ಕೊಂಡು ಅಳ್ತಾ ಇರೋದು ನಿಜವಾಗ್ಲೂ ಕೂಡ ಮನಸ್ಸಿಗೆ ತುಂಬ ಬೇಸರ ಮಾಡುತ್ತೆ. ಇದೇ ಸಾಲಿನಲ್ಲಿ ನಾವು ನೋಡಿದ್ವಿ, ಕಾಫಿ ಡೇಯ ಸಿದ್ಧಾರ್ಥರವರು ಕೂಡ ಇದೇ ರೀತಿ ನಮ್ಮನ್ನೆಲ್ಲ ಬಿಟ್ಟೊಟ್ಟೋದ್ರು. ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವ ಇವರ ಕನಸಿನಲ್ಲಿ ಅನೇಕ ವಿಚಾರಗಳು ಮಳುವಾಗಬಹುದು. ಆ ನಿಟ್ಟಿನಲ್ಲಿ ಅವರ ಮನೆಯವ್ರನ್ನೆಲ್ಲ ಯಾರನ್ನೂ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಬಿಡ್ತಾರೆ. ಈ ನಿಟ್ಟಿನಲ್ಲಿ ನಾನು ವಿಜಯ್ ಮಲ್ಯಾರವರು ಒಂದು ರೀತಿಯ ಬೇರೆಯ ನಿಲುವನ್ನೇ ತೊಗೊಂಡ್ರು ಅಂತ ಅನ್ಕೋತೀನಿ. ನೋಡಿ, ಆ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಸಾವಿರಾರು ಕೋಟಿಗಳನ್ನು ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ದಲೇ ನಾನು ಉಳಿದ್ರೆ ಮಿಕ್ಕಿದ್ದೆಲ್ಲ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ನಿರ್ಧಾರವನ್ನು ತಳ್ಕೊಂಡು ನಮ್ಮ ಮುಂದೆ ಇದ್ದಾರೆ. ಇದರಲ್ಲಿ ಯಾರು ಉತ್ತಮರು ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಡಾಕ್ಟರ್ ಸಿ.ಜೆ. ರಾಯರವರ ಈ ಮರಣ ನಿಜವಾಗ್ಲೂ ನಮಗೆ ಒಂದು ನೋವನ್ನುಂಟು ಮಾಡಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಕಟ್ಟಿದಂತಹ ಒಬ್ಬ ವ್ಯಕ್ತಿ ಕಾನ್ಫಿಡೆಂಟ್ನ ಕಳ್ಕೊಂಡ್ಬಿಟ್ರು. ಓಕೆ, ರೆಸ್ಟ್ ಇನ್ ಪೀಸ್ ರಾಯ್ ಸರ್.